ಈ ಮಧ್ಯದಲ್ಲಿ ಭಾರತಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಮತ್ತೊಂದು ಹಡಗು ಬಂತು. ಚೀನಾದ ಹಡಗುಗಳನ್ನು ದಾಟೋದಕ್ಕೆ ಬಿಡ್ತೀವಿ ಅಂತ ಇರಾನ್ ಹೇಳಿತ್ತು. ಇವತ್ತು ಒಂದು ಚೀನಾದ ಹಡಗು ದಾಟುವ ಪ್ರಯತ್ನ ಮಾಡ್ತು, ಬಟ್ ಡಾಕ್ಯುಮೆಂಟೇಷನ್ ಸರಿ ಇಲ್ಲ ಅಂತ ವಾಪಸ್ ಕಳಿಸಿದ್ರು. ಅದನ್ನು ವಾಪಸ್ ಮತ್ತು ಪರ್ಷಿಯನ್ ಗಲ್ಫ್ ಒಳಗಡೆ ಹೋಯಿತು. ಭದ್ರತೆಯ ಕಾರಣ ಮತ್ತು ಡಾಕ್ಯುಮೆಂಟ್ ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಚೀನಾದ 2 ಹಡಗುಗಳು, ಒಂದಲ್ಲ 2, ಫೆಬ್ರವರಿ 28ರಿಂದಲೂ ಒಳಗೆ ಸ್ಟ್ರಕ್ ಆಗಿದ್ದಾವೆ. ನೋಡಿ, ಟ್ರ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಬಂದಿದ್ದು ಮತ್ತು ಹೋಗಿದ್ದು. LPG ಹೊತ್ತು ಜಗ್ ವಸಂತ ಹಡಗು ಬಂದು ತಲುಪಿತು ಗುಜರಾತ್ನ ಕಾಂಡ್ಲಾ ವಾಡಿನಾರ್ ಬಂದರಿಗೆ. $47,000 ಮೆಟ್ರಿಕ್ ಟನ್ LPG ತಗೊಂಡು ಮತ್ತೆರಡು ಹಡಗುಗಳು ಇವತ್ತು ಭಾರತಕ್ಕೆ ಬರುವ ಇವತ್ತು ಹಾರ್ಮುಜ್ ಜಲಸಂಧಿಯನ್ನು ದಾಟಿದ್ದಾವೆ. BW ಟೈರ್ ಅಂತ ಒಂದು ಮತ್ತು BWELM ಅಂತ ಒಂದು. ಇನ್ನು 3 ಹಡಗುಗಳು ಭಾರತದ್ದು ಹಾರ್ಮುಜ್ ಜಲಸಂಧಿಯನ್ನು ದಾಟದೆ ನಿಂತ್ಕೊಂಡಿರೋದು. ಅಲ್ಲಿಗೆ ಮತ್ತೆರಡು ದಾಟದ್ವು. ಇವತ್ತು ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗಲ್ಫ್ ಆಫ್ ಒಮಾನ್ನಿಗೆ ಬಂದ ಕೂಡಲೇ ಭಾರತೀಯ ನೌಕಾಪಡೆ ವಿತ್ ಆಲ್ ಸೆಕ್ಯೂರಿಟಿ ಈ ಹಡಗುಗಳನ್ನು ಎಸ್ಕಾರ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾವೆ. ಆಪರೇಷನ್ ಊರ್ಜಾ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಆಪರೇಷನ್ ಊರ್ಜಾ. ಊರ್ಜಾ ಅಂದರೆ ಶಕ್ತಿ ಅಂತ. ಶಕ್ತಿ ಅಲ್ಲ, ಕರೆಂಟ್ನಂಥ ಶಕ್ತಿಗೆ, ಇಂಧನಕ್ಕೆ ಊರ್ಜಾ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.